ಏನೊಂದು ನಮ್ಮ ಹಿರಿಯ ನಾಯಕರಾಗಿರುವಂತ ಸನ್ಮಾನ್ಯ ಸಿ ಟಿ ರವಿ ಅವರನ್ನ ಏಕಾಏಕಿ ಬಂಧನವನ್ನು ಮಾಡಿರುವುದನ್ನ ಖಂಡಿಸಿ ಇವತ್ತೇನು ಈ ಧರಣದಲ್ಲಿ ಭಾಗವಹಿಸಿರುವಂತ ಎಲ್ಲ ನನ್ನ ಸಮಸ್ತ ಕಾರ್ಯಕರ್ತ ಬಂಧುಗಳೇ, ಏನ್ ನಿನ್ನೆ ನಡೆದಂತ ಒಂದು ಘಟನೆ ಬಹಳ ಸ್ಪಷ್ಟವಾಗಿ ಎಳೆ ಎಳೆಯಾಗಿ ಬಿಟ್ಟು ಹೇಳಿದಂತ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದಂತ ಚೆಲುವಾದಿ ನಾರಾಯಣಸ್ವಾಮಿ ಅವರೇ ಹಾಗೂ ನಮ್ಮ ಮಾಜಿ ಸಚಿವರಾಗಿರುವಂತ ಶಾಸಕರಾಗಿರುವಂತ ಭೈರತಿ ಬಸವರಾಜ್ ಅವರೇ, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು, ದಕ್ಷಿಣದ ಅಧ್ಯಕ್ಷರಾಗಿರುವಂತ ಶಾಸಕರಾಗಿರುವಂತ ರಾಮೂರ್ಜಿ ಅವರೇ, ಕೇಂದ್ರದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಸಪ್ತಗಿರಿ ಗೌಡ್ರೆ, ನಮ್ಮ ಉತ್ತರದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಹರೀಶ್ ಅವರೇ, ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಮಂಜುಳಕ್ಕನವರೇ, ಮತ್ತು ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರು ಧೀರಜ್ ಮುನ್ರಾಜ್ ಅವರು, ಎಲ್ಲ ನಾಯಕರುಗಳು ಇದ್ದಾರೆ. ಆದ್ಮೇಲೆ ಏನು ನಿನ್ನೆ ನಡೆದಂತ ಘಟನೆ, ಘಟನೆ ನಡೆದಿರೋದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಅದ್ರ ಬಗ್ಗೆ ಪುನರ್ ಮಾಡಲು. ಆದರೆ ಏನೊಂದು ಕೇಸ್ ಇವಾಗ ಘಟನೆ ನಡೆದಿದೆ, ಆಪಾದನೆ ಇದೆ, ಪ್ರತಿ ಆಪಾದನೆ ಇದೆ. ಅದು ಸಂಬಂಧಪಟ್ಟ ಹಾಗೆ ವಿಧಾನ ಪರಿಷತ್ನಲ್ಲಿ ಬಹಳ ಸ್ಪಷ್ಟವಾಗಿ ಏನೊಂದು ಸಭಾಪತಿಗಳು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ತೀರ್ಮಾನ ಕೊಟ್ಟಂತ ನಂತರನು ಯಾವ ರೀತಿ ಹಸ್ತಕ್ಷೇಪವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ರೀತಿ ಅಧಿಕಾರ ದುರ್ಬಳಕೆನ ಅವ್ರು ಮಾಡಿದ್ದಾರೆ, ಅವರ ದ್ವೇಷ ವೈಮನಸ್ಸು, ಅಧಿಕಾರ ದುರ್ಬಳಕೆ. ಇದನ್ನ ಒಬ್ಬ ಶಾಸಕನ ಮೇಲೆ, ಒಬ್ಬ ಮಾಜಿ ಸಚಿವ, ಒಬ್ಬ ಹಿರಿಯ ನಾಯಕನ ಮೇಲೆ ಈ ರೀತಿ ತಮ್ಮ ಅಧಿಕಾರ ದುರ್ಬಳಕೆನ ತೋರಿಸಿದ್ದಾರೆ. ಏನೊಂದೊಬ್ಬ ಶಾಸಕ ಆಯ್ತು, ಅವ್ರೇನು ಡಿಫಾಮೇಟರಿ ಹೇಳಿಕೆ ಕೊಟ್ಟಿದ್ರು, ಅದ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಆಯ್ತು ಕಂಪ್ಲೇಂಟ್ ತಗೊಂಡಿದ್ದೀರಾ, ಆಯ್ತು, ಅದು ಸರಿಯಾ ತಪ್ಪ ಅನ್ನುವಂಥದ್ದು ವಿಚಾರಣೆ ತನಿಖೆ ಮಾಡಿ ವಿಚಾರಣೆ ಮಾಡಿ ಆ ಕಾನೂನ ಚೌಕಟ್ಟಲ್ಲಿ ಸಾಧ್ಯವಿದೆಯಾ ಅಂತ ನೋಡ್ಕೋಬೇಕೆ. ಆಯ್ತು, ಇದನ್ನೆಲ್ಲ ನೋಡಿದ್ದೀರಾ, ತನಿಖೆ ಮಾಡಬೇಕಿತ್ತು, ಎಲ್ಲ ಮಾಡ್ಕೊಳ್ಳಿ. ಆ ಕಂಪ್ಲೇಂಟ್ ತಗೊಂಡಿದ್ದೀರಾ, ಏನು ಕೌಂಟರ್ ಕಂಪ್ಲೇಂಟು ಇತ್ತು. ಏನ್ ಕೌಂಟರ್ ಕಂಪ್ಲೇಂಟು? ನಮ್ಮ ಶಾಸಕರಾಗಿರುವಂತ ನಮ್ಮ ಸಿ ಟಿ ರವಿ ಅವ್ರ ಮೇಲೆ ಸುವರ್ಣಸೌಧದ ಒಳಗೆ ಅವರನ್ನು ಹಲ್ಲೆ ಮಾಡ್ಲಿಕ್ಕೆ ನೇರ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ಮತ್ತಿತರ ಅವರ ಹಿಂಬಾಲಿಕರು, ಅವರ BA ನೇರವಾಗಿ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ರಲ್ಲ. ಈ ಹಲ್ಲೆಕಾರರು ಸುವರ್ಣಸೌಧದಲ್ಲಿ ಹಲ್ಲೆ ಮಾಡ್ಲಿಕ್ಕೆ ಸಾಧ್ಯವಿದೆ ಅಂದ್ರೆ ನೀವು ಯೋಚನೆ ಮಾಡಿ, ಎಷ್ಟು ಸುರಕ್ಷತೆಯನ್ನ ಈ ನಾಡಿನಲ್ಲೇ ಈ ಕಾಂಗ್ರೆಸ್ ಸರ್ಕಾರ ಕೊಡ್ತಿದ್ದಾರೆ. ಸುರಕ್ಷತೆ ಅನ್ನುವಂಥದ್ದನ್ನ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೇಗೆ ಕೊಡ್ತಿದ್ದಾರೆ ಅಂತ. ಸುವರ್ಣಸೌಧದಲ್ಲೇ ಕಾನೂನು ಸುವ್ಯವಸ್ಥೆನ ಕಾಪಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇವ್ರಿಗೆ ಏನ್ ಯೋಗ್ಯತೆ ಇದೆ? ಈ ನಾಡನ್ನು ಆಡಳಿತ ಮಾಡ್ಲಿಕ್ಕೆ ಇವ್ರಿಗೆ ಏನ್ ಯೋಗ್ಯತೆ ಇದೆ ಹೇಳಿ. ಇವತ್ತು ಇಂಥ ಕೆಟ್ಟ ಸರ್ಕಾರ ಇದು ಪ್ರಥಮ ಬಾರಿ ಅಲ್ಲ, ಬಾರಿನೂ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರನ್ನ, ನಮ್ಮ ಸಾಮಾಜಿಕ ಕಾರ್ಯಕರ್ತರು, ನಮ್ಮ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರನ್ನ ಆಗಿಂದಾಗ್ಲೇ ಎದುರಿಸೋದು, ಬೆದರಿಸೋದು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇವತ್ತು ಈ ನಡೆದಿರೋ ಘಟನೆಗೆ ಏನೊಂದು ಹಲ್ಲೆ ಆದಾಗ ಸನ್ಮಾನ್ಯ ಸಿ ಟಿ ರವಿ ಅವರು ಧರಣ ಕೂತಿರು, ನಾನಿತ್ತು, ಎಲ್ಲ ಸನ್ಮಾನ್ಯ ಚೆಲುವಾದಿ ನಾರಾಯಣಸ್ವಾಮಿ ಅವರು ಇತ್ತು, ನಮ್ಮ ನಾಯಕರುಗಳಿತ್ತು. ಸಿ ಟಿ ರವಿ ಅವರು ಕೂತಿರೋ ಧರಣದಿಂದ ನಾನೇ ಎದುರಿಸಿದೆ. ದಯವಿಟ್ಟು ಇದನ್ನ ತಿಳಿಗೊಳಿಸೋಣ, ದಯವಿಟ್ಟು ಸಭಾಪತಿಗಳು ಕರಿತಿದ್ದಾರೆ, ಮಾತಾಡೋಣ, ಏನಿದೆ ವಿಚಾರಣೆ ಕೇಳೋಣ. ಈಗ ನಾವು ಧರಣ ಮಾಡಬೇಡ. ನಾನು ಯಾಕಂದ್ರೆ ADGP ಮತ್ತು ಬೇರೆ ಇತರ ಅಧಿಕಾರಿಗಳಿದ್ರು. ಅಪ್ಪ ಪುಣ್ಯಾತ್ಮ, ಫಸ್ಟ್ ಇವರು ಧರಣದಿಂದ ಎದ್ದೇಳಬೇಕಾದ್ರೆ ಇವ್ರ ಮೇಲೆ ಎಲ್ಲ ಹಲ್ಲೆ ಮಾಡಕ್ಕೆ ಇಲ್ಲಿ ಬಂದಿದಾರಲ್ಲ, ಇಲ್ಲಿದಾರಲ್ಲ ಮಹಾನ್ಭವರು, ಅವ್ರನ್ನ ಅರೆಸ್ಟ್ ಮಾಡಿ, ಮೊದಲು ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ. ಮಾಡ್ತೀವಿ ಸರ್, 30 ಜನನ ರೌಂಡ್ ಅಪ್ ಮಾಡಿದೀವಿ, 30 ಜನನ ಅರೆಸ್ಟ್ ಮಾಡ್ತೀವಿ, ಕೇಸ್ ದಾಖಲು ಮಾಡ್ತೀನಿ ಅಂತ ಹೇಳಿದವರು ಕೇಸು ದಾಖಲು ಮಾಡಲಿಲ್ಲ. ಕೇಸ್ ದಾಖಲು ಮಾಡಿ ಅವರನ್ನು ಅರೆಸ್ಟ್ ಮಾಡಿ. ಯಾವ ರೀತಿ ನೋಡಿ, ಈ ಪೊಲೀಸ್ ಅಧಿಕಾರಿಗಳು ಇಂಥ ಉನ್ನತ ಸ್ಥಾನ, IPS
ಪೊಲೀಸ್ ಅಧಿಕಾರಿಗಳು ಕೇವಲ ಪೋಸ್ಟಿಂಗ್ಗೋಸ್ಕರ. ನನಗೆ ದುಃಖ ಆಗ್ತಿದೆ ಇವತ್ತು ಈ ಮಟ್ಟದ ಅಸಹಾಯಕತೆ, ನೈತಿಕತೆ, ಮಾನ ಮರ್ಯಾದೆ ನಿಜಕ್ಕೂ ಅಸಹಾಯಕತೆ. ಒಂದು ಗೃಹ ಇಲಾಖೆ ಪೋಸ್ಟಿಂಗ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀವಿ ಅನ್ನೋದಕ್ಕೆ ಸಾಕ್ಷಿನೇ ಇವತ್ತು ಬೆಳಗಾವಿನಲ್ಲಿ ನಡೆದಂತ ಸುವರ್ಣಸೌಧದ ಘಟನೆ ಈ ಪೊಲೀಸ್ ಇಲಾಖೆಯನ್ನ ಸಂಪೂರ್ಣ ಪಟ್ಟೆ ಬಯಲು ಮಾಡಿ ಅವರ ಅಸಹಾಯಕತೆ, ಕಾನೂನು ಪಾಲನೆ ಗೃಹ ಇಲಾಖೆಯಿಂದನೇ ಆಗಲ್ಲ, ಈ ಪೊಲೀಸ್ ಅಧಿಕಾರಿಗಳಿಂದನೇ ಆಗಲ್ಲ ಅನ್ನೋದಕ್ಕೆ ಮತ್ತೆ ಉದಾಹರಣೆ ಅಲ್ಲಿ ನಡೆದಂತ ಹಲ್ಲೆ, ನಮ್ಮ ಸಿಟಿ ರವಿ ಮೇಲೆ ನಡೆದಂತ ಹಲ್ಲೆ ನಡೆದ್ರು ಅವ್ರನ್ನ ಬಂಧುತ್ತೆ ನೋಟಕ್ ಬಿಟ್ಟವರು ಎಷ್ಟು ಗಂಟೆ ಕಾಲ ಆಗಿತ್ತು, ಎಷ್ಟು ಗಂಟೆ ಕಾಲ ಆಗಿತ್ತು. ಅಲ್ಲಿ ಸಭಾಪತಿಗಳಿದ್ದಾರೆ, ಸಭಾಧ್ಯಕ್ಷರು ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳು, ಎಲ್ಲಾ ಸಚಿವರು, ನಾವು ಎಲ್ಲ ಇದ್ದೀವಿ. ನನಗೆ ನಾಚಿಕೆ ಆಗುತ್ತೆ, ನನಗೆ ನಾಚಿಕೆ ಆಗ್ತಿದೆ. ಈ ಅಸಹಾಯಕತೆ, ಇದನ್ನು ಒಂದು ಆಡಳಿತನ, ಇದೊಂದು ವ್ಯವಸ್ಥೆನ ನಿಜಕ್ಕೂ ನಮಗೆ ತಲೆ ತಗ್ಸುವಂತದ್ದಾಗ್ತಿದೆ. ತಲೆ ತಗ್ಸುವಂತದ್ದು ನಮ್ಮ ನಾಡಿನಲ್ಲಿ ಇಂಥ ಪರಿಸ್ಥಿತಿ, ಇಂಥ ಕೀಳ್ಮಟ್ಟಕ್ಕೆ ವ್ಯವಸ್ಥೆ ಹಿಡಿದಿದೆ ಅಂದ್ರೆ ಏನು? ಇವತ್ತು ಸಿಟಿ ರವಿ ಪ್ರಶ್ನೆ ಅಲ್ಲ ನಾನು ಮಾತಾಡ್ತಿರೋದು. ಸಿಟಿ ರವಿಗೆ ಶಕ್ತಿ ಇದೆ, ಒಬ್ಬ ಹೋರಾಟಗಾರ, ಹುಟ್ಟಿನಿಂದ ಹೋರಾಟಗಾರ ಅವನು. ಹಾಗಾಗಿ ಅವರೇನು ಇದಕ್ಕೆಲ್ಲ ಜಗ್ಗೋದಿಲ್ಲ, ಇದಕ್ಕೆಲ್ಲ ಅವರೇನಲ್ಲ. ಆದ್ರೆ ವಾಸ್ತವತೆ ಯಾವ ಪರಿಸ್ಥಿತಿ ಬಂದಿದೆ, ರಾಮಮೂರ್ತಿಯವರೇ, ಯಾವ ಪರಿಸ್ಥಿತಿ ಬಂದಿದೆ? ಒಂದು ನ್ಯಾಯ ಸಿಗುತ್ತಾ? ಒಬ್ಬ ವ್ಯಕ್ತಿಗೆ ನ್ಯಾಯ ಸಿಗುತ್ತಾ? ರಕ್ಷಣೆ ಸಿಗುತ್ತಾ? ರಕ್ಷಣೆ ಸಿಗುತ್ತಾ? ಈ ವ್ಯವಸ್ಥೆಗಳನ್ನ ಪರಿಸ್ಥಿತಿ ನೋಡಿ ನಮ್ಮ ನಾಡಿನ ಜನ ಏನು ಅನ್ಕೋಬೇಕು? ಇದನ್ನೆಲ್ಲ ನೋಡಿದ್ಮೇಲೆ ಜನ ರಾತ್ರಿ ಇಡೀ ಒಬ್ಬ ವ್ಯಕ್ತಿ ಶಾಸಕರನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಒಂದು ನೋಟಿಸ್ ಕೊಡೋದು ಸ್ವಾಮಿ, ಯಾಕೆ ಅರೆಸ್ಟ್ ಮಾಡ್ತಿದೀವಿ ಅಂತ ಹೇಳೋದು ಸ್ವಾಮಿ, ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳೋದು ಸ್ವಾಮಿ. ಏನು ಹೇಳ್ದೆ ಕೇಳ್ದೆ ಒಬ್ಬ ವ್ಯಕ್ತಿನ ಹಂಗೆ ಯಾರೇನು ಸಾಮಾನ್ಯ ಮನುಷ್ಯನೇ, ಒಬ್ಬ ಚುನಾಯಿತ ಪ್ರತಿನಿಧಿ, ಒಬ್ಬ ಹಿರಿಯ ನಾಯಕನ ನಾವು 10 ಜನ ನಮ್ಮ ಮುಂದೆ ಇದ್ದಾರೆ, ನಾವು ಇಷ್ಟು ಜನ ಇದ್ದು ನಮ್ಮ ಕಣ್ ಮುಂದೆನೆ ನಡೆದೋಯ್ತಲ್ಲ. ನಮ್ಮ ಕಣ್ ಮುಂದೆ ಇವತ್ತಿಗೂ ನನಗೆ ಹೇಳ್ತೀನಿ ಎಷ್ಟು ನೋವಾಗ್ತಿದೆ ಅಂದ್ರೆ, ನಮ್ಮ ಕಣ್ ಮುಂದೆ ನಡೆದೋದ್ರು ನಾವು ನೋಡ್ತಾ ಕೂತ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಇವತ್ತು ನಮ್ಮ ಕಣ್ ಮುಂದೆ ನಡೆದು ಏಕಾಏಕಿ ಏನು ತಿಳಿಸುತ್ತೆ, ರಾತ್ರಿ ಇಡೀ ಆಯ್ತು ಕಂಪ್ಲೇಂಟ್ ಕೊಟ್ಟಿದೆ, ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ನೀವು ಕೇಸ್ ದಾಖಲು ಮಾಡ್ಬೇಕು ತಾನೆ, ಕೇಸ್ ದಾಖಲು ಮಾಡಿ ಹೇಳ್ಬೇಕಾನೆ, ಪ್ರೊಡ್ಯೂಸ್ ಮಾಡ್ಬೇಕಾನೆ, ಪ್ರೊಡ್ಯೂಸ್ ಮಾಡ್ದೇನೆ, ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ದೇನೆ ರಾತ್ರಿ ಇಡೀ ಓಡಾಡ್ತಿದ್ದೀರ, 4 ಜಿಲ್ಲೆಯಲ್ಲಿ ಓಡಾಡ್ತಿದ್ದೀರ ಅಂದ್ರೆ ಏನ್ ಅರ್ಥ? ಏನರ್ಥ? ಏನ್ರಿ ಇದು? ಒಂದು ವ್ಯವಸ್ಥೆ ಇದೆಯಾ? ಸ್ಪಷ್ಟತೆ ಇದೆಯಾ? ನಾನು ಆ ಪೊಲೀಸ್ ಅಧಿಕಾರಿಯಲ್ಲಿ ಕೇಳಿದೆ, ಏನ್ ಇದು ನಿಮ್ಮಂತ ಅಧಿಕಾರಿಗಳು ಹಿಂಗಾದ್ರೆ ಹೇಗೆ? ನಿಮ್ಮಂತ ಅಧಿಕಾರಿಗಳು ಈಗಾದ್ರೆ ಹೇಗೆ? ಏನ್ ಮಣ್ಣು ಕೊಟ್ಟಿದ್ದೀರಾ ಅಂತ ನಾನು ಕೇಳಿದ್ದೆ. ಈ ಪರಿಸ್ಥಿತಿಯಲ್ಲಿ ನಿಜಕ್ಕೂ ದುಃಖಕರ. ಅದ್ರ ಜೊತೆನಲ್ಲೇ ಗೃಹ ಸಚಿವರು ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳಿದ್ರೆ ನನಗೆ ಮಾಹಿತಿ ಇಲ್ಲ. ಅರೇ ಬಾಬಾ, ಇನ್ನೆಂತ ನಿದ್ರೆಯಲ್ಲಿರೋ ಸರ್ಕಾರ, ಗೃಹ ಸಚಿವರು ನನಗೆ ಮಾಹಿತಿ ಇಲ್ಲ ಅಂತಾರಲ್ಲ. ಅಂದ್ರೆ ನಿಮ್ಗೆ ಉತ್ತರ ಕೊಡೋ ಶಕ್ತಿನೂ ಇಲ್ಲ, ಹೇಳಕ್ಕೂ ಸ್ಪಷ್ಟತೆ ಇಲ್ಲ. ಈ ರೀತಿ ಮರೆಮಾಚಿ ಮಾಡುವಂಥದ್ದು ಉತ್ತರ ಕೊಡೋದ್ರಿಂದ ತಪ್ಪಿಸ್ಕೊಂಡು ಹೋಗೋದಲ್ಲ. ಬೇರೆಯವ್ರಿಗೆ ಏನಂದ್ರು ಮುಟ್ಕೊಡ್ಲ ಅಂತ ಕೇಳ್ತಾರಲ್ವಾ, ಹೋರಾಟಗಾರರಿಗೆ ಹೊಡೆಯೋದೇ ನಮ್ ಕೆಲಸ, ಮುಟ್ಕೊಡ್ಲ ಅಂತ ಕೇಳ್ತಾರೆ. ನೋಡಿ ಉಪಮುಖ್ಯಮಂತ್ರಿ ಏನ್ ಹೇಳಿಕೆ ಕೊಡ್ತಾರೆ, ಅವ್ರು ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು. ಅಬ್ಬಾ, ಏನ್ ಇವ್ರು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿನ ಇನ್ನೇನು ಅನ್ಕೊಂಡಿದ್ದಾರೆ ಇವರು? ಇವ್ರಿಗೆ ಅದು ಕನ್ನಡಿ ಹಿಡಿತಾ ಇದೆ ಅಂತ ಗೊತ್ತಾಗಿಲ್ಲೇನೋ. ಅವ್ರ ಆಲೋಚನೆಗಳು ಹೇಗಿದೆ ಅಂತ ನೋಡಿ, ಅವ್ರ ಆಲೋಚನೆ ಹೇಗಿದೆ ಅಂತ ನೋಡಿ. ನಾನೊಂದು ಸರ್ಕಾರ, ಉಪಮುಖ್ಯಮಂತ್ರಿ, ಈ ನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಾವು. ನಾನೇ ಇಂಥ ಮಾತು ಹೇಳಬಹುದಾ ಅನ್ನೋ ಪರಿಜ್ಞಾನವೂ ಇಲ್ಲದಂತ ಸರ್ಕಾರನ ಇದು.
ಸರ್ಕಾರನೇನ್ರಿ? ಅವರು ಇಲ್ಲಿಂದ ಹೋಗಿದ್ದೆ ಒಂದು ದೊಡ್ಡದು, ಸುರಕ್ಷಿತವಾಗಿ ಇಲ್ಲಿಂದ ಅವ್ರಿಗೇನು ಹಲ್ಲೆ ಮಾಡ್ದೇನೆ ನಾವು ಬಿಟ್ಟಿರೋದೇ ಹೆಚ್ಚು ಅಂತ ಹೇಳ್ತಾರಲ್ಲ. ಬದುಕಿನೇ ಹೆಚ್ಚು ಅಂತ ನೋಡಿ, ಬದುಕಿನೇ ಹೆಚ್ಚು ಅಂತ. ಏನು ಚಲವಾದಿ ಸಾಹೇಬ್ರೆ, ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ತೋರಿಸ್ತಿರಲ್ಲಪ್ಪ. ನಿಮ್ಗೇನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ ಕಣ್ಣು ಮುಂದೆನೆ ಮೌನಿಗಳಾಗ್ಬಿಟ್ಟಿದ್ದೀರಲ್ಲ ಪಾಪ. ಯಾಕೆ ಮೌನಿ ಆಗ್ತಿರಲ್ಲ? ಯಾಕೆ ಮೌನಿ ಆಗ್ಬಿಟ್ಟಿದ್ದೀರಾ? ಯಾಕೆ ಉಸಿರುಬಿಟ್ಟಿದ್ಯಾ? ಮುಖ್ಯಮಂತ್ರಿಗಳೇ ಧ್ವನಿ ಇಲ್ವಾ? ಧ್ವನಿ ಎಲ್ಲೋಟೋಗಿದೆ ನಿಮ್ದು? ಯಾಕೆ ಇದಕ್ಕೆ ಉತ್ತರ ಕೊಡಕ್ಕಾಗಲ್ವಾ? ಒಂದು ಸ್ಪಷ್ಟತೆಯನ್ನು ಕೊಡಕ್ಕಾಗ್ತಿರ್ಲಿಲ್ವ ನಿಮಗೆ? ಈ ರಾಜ್ಯದ ಮುಖ್ಯಸ್ಥ, 6.5 ಕೋಟಿ ಜನರಿಗೆ ಮುಖ್ಯಸ್ಥರಾಗಿರುವಂತವರು ಇಂಥ ಅಸಹಾಯಕತೆ, ನಿಮ್ಮಲ್ಲಿಂದ ಅಸಹಾಯಕತೆ ಬಂದಿದೆ ಅಂದ್ರೆ ಏನನ್ನು ಹೇಳ್ತಾ ಇದ್ದೀರಾ? ಏನನ್ನು ಮಾಡಕ್ ಕೊಟ್ಟಿದ್ದೀರಾ? ಏನೇನು ಶಾಂಪಲ್ ತೋರಿಸ್ತಾ ಇದ್ದೀರಾ ನಮಗೆ? ಈ ರೀತಿ ಶಾಂಪಲ್, ಈ ರೀತಿ ಮಾಡ್ತೀವಿ ಅಂತ ಶಾಂಪಲ್ ತೋರಿಸ್ತಿದ್ದೀರಾ? ಡೆಲ್ಲಿನಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಗುಂಪು ಕರಾಟೆ ಗುಂಪು, ಅಲ್ಲಿ ನಮ್ಮ ಸದಸ್ಯನಲ್ಲೇ, ಡೆಲ್ಲಿನಲ್ಲಿ ಅಲ್ಲೇ, ಎಲ್ಲರ ಮೇಲೂ, ಎಂಪಿಗಳ ಮೇಲೆ ಅಲ್ಲೇ, ಅಲ್ಲಿ ಗುಂಡಾಗಿರಿ. ಡೆಲ್ಲಿಯಲ್ಲಿ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಗುಂಡಾಗಿರಿ, ಇಲ್ಲಿ ಬೆಳಗಾವಿಯಲ್ಲಿ ಗುಂಡಾಗಿರಿ, ಇಡೀ ಕರ್ನಾಟಕದಲ್ಲೇ ಗುಂಡಾಗಿರಿ. ಕಾಂಗ್ರೆಸ್ ಅಂದ್ರೆ ಯಾವಾಗಲೂ ಕಾಂಗ್ರೆಸ್ ಅಂದ್ರೆ ಏನಂತಾರೆ? ಕಾಂಗ್ರೆಸ್ ಅಂದ್ರೆ ಏನಂತಾರೆ? ಆ ಗುಂಡಾ ಸಂಸ್ಕೃತಿಯನ್ನ ತಿರುಗಾ ಪುನರ್ಸ್ಥಾಪನೆ, ಕಳೆದ 19 ತಿಂಗಳಲ್ಲಿ ಪುನರ್ಸ್ಥಾಪನೆಯನ್ನ, ಗುಂಡಾ ಸಂಸ್ಕೃತಿನ ಸ್ಥಾಪನೆ ಮಾಡ್ಲಿಕ್ಕೆ ಗುಂಡಾಗಿರಿ ಇತ್ತೀಚೆಗೆ ತಾನೇ ಅವ್ರನ್ನ ಕಿತ್ತೆತ್ತಿದ್ದು 82ರಲ್ಲಿ. ಅವರಲ್ಲ, ಕರ್ನಾಟಕದಲ್ಲಿ ಈ ಗುಂಡಾಗಳು ಬೇಡ, ಈ ಗುಂಡಾ ಸಂಸ್ಕೃತಿ ಬೇಡ ಅಂತ ಕಿತ್ತೆತ್ತರು ಜನ. ಈಗ ಇದೆ ಹಳೆ ಚಾಳಿ. ಈ ರೀತಿ ತಿರ್ಗಾ ಗುಂಡಾ ಸಂಸ್ಕೃತಿನ ತಂದರೆ ಗುಂಡಾಗಿರಿ. ಆಯ್ತು, ಕಂಪ್ಲೇಂಟ್ ಕೊಟ್ಟಿದ್ರೆ ತನಿಖೆ ಮಾಡಿ ವಿಚಾರಣೆ ಮಾಡಿ, ಆಯ್ತು. ಸಲ್ಲದಲ್ಲ, ಸಭಾಪತಿಗಳು ಹೇಳಿದ್ರು ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು, ಆಯ್ತು. ಅದ್ರ ಮೀರಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರ, ವಿಚಾರಣೆ ಮಾಡಿ, ತನಿಖೆ ಮಾಡಿ, ಆಯ್ತು. ಈ ಸಭಾಪತಿಗಳು ಕೇರ್ ಮಾಡಲ್ಲ, ಸಭಾಧ್ಯಕ್ಷರು ಬದುಕಿದಾರ, ಸಭಾಪತಿಗಳು ಇದ್ದಾರ, ಅವ್ರಿಗೆ ಈ ಸರ್ಕಾರಕ್ಕೆ ಸಭಾಪತಿಗಳು ಬದುಕಿಲ್ಲ, ಸಭಾಧ್ಯಕ್ಷರು ಬದುಕಿಲ್ಲ. ಇದಾಯ್ತಾ? ಇಷ್ಟ ಆಯ್ತಾ? ಈಗ ವಿಧಾನಸೌಧದಲ್ಲಿ, ಸದನದಲ್ಲಿ, ವಿಧಾನಸಭೆಯಲ್ಲಿ ಈಗ ಪ್ರಿವಿಲೇಜ್ ನೋಟಿಸ್ ಪರಿಷತ್ ಲೆಕ್ಕಿಸಿಲ್ಲ ಅವ್ರಿಗೆ. ತಿರ್ಗಾ ವಿಧಾನಸಭೆಯಲ್ಲಿ ಕಾನೂನು ಸಚಿವರು, ತಿರ್ಗಾ ಅಲ್ಲೊಬ್ರು ಶರತ್ ಬಚ್ಚೇಗೌಡ ಪ್ರಸ್ತಾವನೆಯನ್ನು ಮಾಡಿ ಅದನ್ನ ರೆಸಲ್ಯೂಷನ್ ಮಾಡಿ ಪ್ರಿವಿಲೇಜ್ ಸಮಿತಿಗೆ ನಮ್ಮ ಸಭಾಧ್ಯಕ್ಷರು ರೆಫರ್ ಮಾಡಿದ್ದಾರೆ. ಟಿ.ಟಿ. ರವಿ ಅವರು ಹಕ್ಕುಚ್ಯುತಿ ಪ್ರಿವಿಲೇಜ್ ಇಷ್ಟೆಲ್ಲ ಮಾಡಿನೂ ತಿರ್ಗಾ ಅವ್ರ ಮೇಲೆ ಕಾನೂನಿನ ಏನ್ ಪ್ರಹಾರವನ್ನ ಮಾಡಿ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದೆ. ಇಷ್ಟು ತೋರಿಸುತ್ತೆ ನೋಡಿ, ಈ ರೀತಿ ನಡ್ಕೊಂಡು ಹೋಗ್ತಿರೋದು, ಈ ರೀತಿ ನಡವಳಿಕೆಗಳು ಎಷ್ಟು ಮಟ್ಟಿಗೆ ಸರಿ ಇದೆ, ಯಾವ ರೀತಿ ಸರಿ ಇದೆ, ಯಾವ ರೀತಿ ಈ ಸರ್ಕಾರ ನಡ್ಕೊಳ್ತಿರೋದು ನಿಜಕ್ಕೂ ಇವ್ರು ಯಾವ ಕಾರಣದಲ್ಲೂ ಸಹಿಸಿಕೊಳ್ಳುವಂಥದ್ದಿಲ್ಲ. ಈ ಗೃಹ ಇಲಾಖೆ, ಈ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಇವತ್ತು ನಡ್ಕೊಂಡಿರುವಂತ ರೀತಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಬದುಕಿಲ್ಲ. ಸರ್ಕಾರ ಸಂಪೂರ್ಣ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದೊಂದು ಕಳಂಕ, ಇದೊಂದು ಕಪ್ಪು ಚಿಕ್ಕಿ ಇತಿಹಾಸದಲ್ಲಿ ಎಂದೂ ಮರಿಲಿಕ್ಕಾಗದಂತ ಘಟನೆ ಸರ್. ಈ ರೀತಿ ಸರ್ಕಾರ ನಡ್ಕೊಂಡಿರುವಂತದ್ದು ಎಂದೂ ನಾವು ಮರಿಲಿಕ್ಕಾಗಲ್ಲ. ಹಾಗಾಗಿ ಈ ಸರ್ಕಾರದ ಸಂಪೂರ್ಣ ನಡವಳಿಕೆಯನ್ನು ನಾವು ಖಂಡಿಸಬೇಕು, ತೀವ್ರವಾಗಿ ವಿರೋಧಿಸಬೇಕು. ಇವರನ್ನ ಕೇಳಿಸುವುದು, ಇವರಿಗೆ ತಪ್ಪಿಗಳು. ಮಲ್ಲೇಶ್ವರಿನ ಜನಪ್ರಿಯ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀವಿ. ಸೈಡ್ ಬನ್ನಿ, ಹಲೋ ಸೈಡ್ ಬನ್ನಿ, ಒಂಚೂರು ಇನ್ನೊಂದು ಹೋಗಿ. ಹಲೋ ಹಿಂದೆ ಹೋಗಿ, ಅಡ್ಡ ಇದೆ ಸರ್. ಇನ್ನೂ ಈ ಕಡೆ ಬನ್ನಿ ಸರ್, ಅಶೋಧನ್ ಸರ್.
ಸರ್ ಸ್ವಲ್ಪ ಮಧ್ಯೆ ಬನ್ನಿ ಭಾರತ್ ಮಾತಾ ಕಿ ಹಲೋ ಸೈಡ್ ಬಂದ್ರಿ ಆತ್ಮೀಯ ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಏನೊಂದು ನಮ್ಮ ಹಿರಿಯ ನಾಯಕರಾಗಿರುವಂತ ಸನ್ಮಾನ್ಯ ಸಿ.ಟಿ. ರವಿ ಅವರನ್ನ ಏಕಾಏಕಿ ಬಂಧನವನ್ನು ಮಾಡಿರುವುದನ್ನ ಖಂಡಿಸಿ ಇವತ್ತೇನು ಈ ಧರಣದಲ್ಲಿ ಭಾಗವಹಿಸಿರುವಂತ ಎಲ್ಲ ನನ್ನ ಸಮಸ್ತ ಕಾರ್ಯಕರ್ತ ಬಂಧುಗಳೇ, ಏನ್ ನಿನ್ನೆ ನಡೆದಂತ ಒಂದು ಘಟನೆ ಬಹಳ ಸ್ಪಷ್ಟವಾಗಿ ಎಳೆ ಎಳೆಯಾಗಿ ಬಿಟ್ಟು ಹೇಳಿದಂತ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದಂತ ಚೆಲುವಾದಿ ನಾರಾಯಣಸ್ವಾಮಿ ಅವರೇ ಹಾಗೂ ನಮ್ಮ ಮಾಜಿ ಸಚಿವರಾಗಿರುವಂತ ಶಾಸಕರಾಗಿರುವಂತ ಭೈರತಿ ಬಸವರಾಜ್ ಅವರೇ, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು, ದಕ್ಷಿಣದ ಅಧ್ಯಕ್ಷರಾಗಿರುವಂತ ಶಾಸಕರಾಗಿರುವಂತ ರಾಮೂರ್ಜಿ ಅವರೇ, ಕೇಂದ್ರದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಸಪ್ತಗಿರಿ ಗೌಡ್ರೆ, ನಮ್ಮ ಉತ್ತರದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಹರೀಶ್ ಅವರೇ, ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಮಂಜುಳಕ್ಕನವರೇ, ಮತ್ತು ಎಲ್ಲ ಧೀರಜ್, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರು ಧೀರಜ್ ಮುನ್ರಾಜ್ ಅವರು, ಮತ್ತೆ ಎಲ್ಲ ನಾಯಕರುಗಳು ಇದ್ದಾರೆ. ಆತ್ಮೀಯರೇ, ಏನು ನಿನ್ನೆ ನಡೆದಂತ ಘಟನೆ, ಓಕೆ, ಘಟನೆ ನಡೆದಿರೋದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಇನ್ನು ಅದ್ರ ಬಗ್ಗೆ ಅದ್ರ ಬಗ್ಗೆ ಪುನರುಚ್ಚಾರಣೆ ಮಾಡಲ್ಲ. ಆದರೆ ಏನೊಂದು ಕೇಸ್ ಇವಾಗ ಘಟನೆ ನಡೆದಿದೆ, ಆಪಾದನೆ ಇದೆ, ಪ್ರತಿ ಆಪಾದನೆ ಇದೆ. ಅದು ಸಂಬಂಧಪಟ್ಟ ಹಾಗೆ ವಿಧಾನ ಪರಿಷತ್ನಲ್ಲಿ ಬಹಳ ಸ್ಪಷ್ಟವಾಗಿ ಏನೊಂದು ಸಭಾಪತಿಗಳು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ತೀರ್ಮಾನ ಕೊಟ್ಟಂತ ನಂತರನು ಯಾವ ರೀತಿ ಹಸ್ತಕ್ಷೇಪವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ರೀತಿ ಅಧಿಕಾರ ದುರ್ಬಳಕೆಯನ್ನು ಅವ್ರು ಮಾಡಿದ್ದಾರೆ, ಅವರ ದ್ವೇಷ ವೈಮನಸ್ಸು, ಅಧಿಕಾರ ದುರ್ಬಳಕೆ, ಇದನ್ನ ಒಬ್ಬ ಶಾಸಕ